ಮಾಡಿಕೊಂಡಿದ್ದಾನೆ. ಸೆಲ್ಫಿ ವಿಡಿಯೋನ ಮಾಡಿಟ್ಟು ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಅರುಣ್ 22 ವರ್ಷ, ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಆತ. ಮಾದನಾಯಕನಹಳ್ಳಿಯ ನಂದರಾಮಯ್ಯ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ನೇಹಿತರ ರ್ಯಾಗಿಂಗ್ ಬಗ್ಗೆ ಸ್ನೇಹಿತರ ಬಳಿಯೂ ಕೂಡ ಆತ ಹೇಳಿಕೊಂಡಿದ್ದಾನೆ. ವಿಡಿಯೋ ಕೂಡ ಮಾಡಿಟ್ಟು ಆ ವಿಡಿಯೋನ ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗೆ, ಅದರಲ್ಲೂ ಕೂಡ ಕಾಲೇಜಿನ ವಾಟ್ಸ್ಆಪ್ ಗ್ರೂಪು ಕೂಡ ಕಳಿಸಿದ್ದಾನೆ. ಬಡ ಕುಟುಂಬದಲ್ಲಿ ಹುಟ್ಟಿ ಟಾಪರ್ ಆಗಿದ್ದಂತಹ ಅರುಣ್ ಕಳ್ಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಾಗಲೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಫ್ರೀ ಸೀಟ್ ಅನ್ನು ಕೂಡ ಅರುಣ್ ಪಡ್ಕೊಂಡಿದ್ದ. ಎಲ್ಲಿಂದ ಹೇಳಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಈ ಪೂರ್ತಿ 1 ವರ್ಷ ತುಂಬ ಹಾಳು ಮಾಡಿಬಿಡ್ತಾರೆ. ಯಾರು ಅರ್ಥ ಮಾಡ್ಕೊಂಡು ಎಲ್ಲ ಬೆನ್ನಿಂದ ಮಾತಾಡ್ತಾರೆ. ಮುಂದೆ ಎಲ್ಲ ಕೇಳಿಸ್ಕೊತಾರೆ. ಹಿಂದೆ ಹೋಗ್ಬಿಟ್ಟು ನಾಟಕ ಮಾಡ್ತಾ ಇರೋದು ಏನೂ ಆಗಿಲ್ಲ. 1 ವರ್ಷದಿಂದ ತುಂಬ ಅನ್ನಿಸ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರ ಹತ್ರ. ವಾಪಸ್ ಏನು ಹೇಳಕ್ಕೆ ಹೋದ್ರು ಆ ಕಾನ್ವರ್ಸೇಷನ್ ಹಿಂದಾಗಬೇಕು ಅಂದರೆ ನನ್ನ ಪರ್ಸ್ನಲ್ ವಿಷಯ ಬಂದ್ಬಿಡ್ತೀನಿ. ತುಂಬ ನಮ್ಮದವರೇ ಆಡೋದಿಲ್ಲ ನಾಟಕ, ಕೆಟ್ಟದಾಗಿ ಮಾತಾಡೋದು, ಅಸಹ್ಯವಾಗಿ ಮಾಡೋದು, ಆಡ್ಕೊಳೋದು, ಎಲ್ಲರ ಮುಂದೆ ಕ್ಲಾಸಲ್ಲಿ ಆಡ್ಕೊಳೋದು. ಸಾರಿ ಬಿಕಾಸ್ ಜಸ್ಟ್ ಯು ಲೆಫ್ಟ್ ಮೀ. ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ ಅಮ್ಮ. ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಪ್ರಯತ್ನ ಆಯ್ತು. ಕಾಂಟ್ ಟೇಕ್ ದಿಸ್ ಥಿಂಗ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿವನ್. 1 ವರ್ಷ ನಾನು ಕಷ್ಟಪಟ್ಟಿದ್ದೆ ಸರ್. ನಾನು ಹೋದ್ಮೇಲೆ ನಾನು ಯಾರನ್ನೋ ಬ್ಲೇಮ್ ಮಾಡಿ ಅವ್ರ ತಲೆಗೆ ಒಂದಿದ್ದು ಕತೆ ಕಟ್ಟಿ ನನ್ನ ಮಗನ್ ನ್ಯಾಯ ಕೊಡ್ಸೋರು ಯಾರು ಮುಂದೆ ಬಂದಿಲ್ಲ. ಏನಾಗಿದೆ ಅಂತ ಯಾರು ನನ್ಗೆ ಹೇಳಕೋದಿಕ್ಕಿಲ್ಲ ಸರ್. 22 ವರ್ಷದ ಮಗನ್ ಕಳ್ಕೊಂಡು ನಿಂತಿದ್ದೀನಿ ಸರ್. ನಾನು ನನ್ನ ಮಗನ್ ನ್ಯಾಯ ಕೊಡ್ಸಿ. ಆರ್ಕಿಟೆಕ್ಚರ್ ಓದ್ತಿದ್ದ. ನನ್ನ ಮಗನ್ಗೆ ಯಾರು ಟಾರ್ಚರ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ರೆಕಾರ್ಡ್ ಮಾಡಿ ಇಟ್ಟಿದ್ದಾನೆ. ನಮ್ಗೆ ಏನು ಹೇಳಿಲ್ಲ. ಫೋನಲ್ಲಿ ನಾನು ಡೈಲಿ ಮಾತಾಡ್ತಿದ್ದೆ ಸರ್. ಅವ್ನು ಯಾವತ್ತೂ ನನ್ಗೆ ಏನು ಹೇಳ್ಕೊಂಡಿಲ್ಲ. ಈಗ ಅವ್ನ ರೆಕಾರ್ಡಲ್ಲೇ ಹೇಳಿರೋದು 1 ವರ್ಷದಿಂದ ನನ್ಗೆ ಇಷ್ಟೊಂದು ಹಿಂಸೆ ಆಗ್ತಾ ಇರೋದು. ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಡೋದಿಲ್ಲ ಅಂತ. ಏನಾಗಿದೆ ಅಂತ ನೀವು ಹೊಡಿಕೊಡ್ಬೇಕು ಸರ್. ನನ್ನ ಮಗನ ನ್ಯಾಯ ಕೊಡಿಸ್ಬೇಕು. ನನಗೆ ಕೂಲಿ ನಾನೇ ಮಾಡಿ ಅವನಿಗೆ ವರ್ಷಕ್ಕೆ 4 ಲಕ್ಷ ಖರ್ಚು ಬರ್ತಾ ಇತ್ತು. ಓದಿಸ್ತಿದ್ದೆ. ಇಡೀ ಕಾಲೇಜಿಗೆ ಟಾಪರ್ ಸರ್. ಯಾಕೆ ಹಿಂಗಾಯ್ತು ಏನಂತ ಗೊತ್ತಿಲ್ಲ. ನನಗೆ ಸಾವು ಬಂದಮೇಲೆ ಗೊತ್ತಾಯ್ತು ಈ ಥರ ವಿಡಿಯೋ ಮೆಸೇಜ್ ಹೋಗಿದೆ ಕಾಲೇಜ್ಗೆ ಅಂತೇಳಿ. ಅವ್ರ ಕಾಲೇಜ್ ಟೀಚರ್ ಒಬ್ರು ಮಿಸ್ಸು ಫೋನ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಸರ್. 11ನೇ ತಾರೀಕು ಮಧ್ಯಾಹ್ನ 12:22 ಫೋನ್ ಮಾಡಿದ್ರು. ನನ್ನ ಮಗ ಇವನು 11:54ಕ್ಕೆ ಅಪ್ಲೋಡ್ ಮಾಡಿದ್ದಾನೆ ಏನೋ ವಿಡಿಯೋ ಮಾಡಿ. ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ತುಂಬ ಕಷ್ಟವಿದ್ದೆ. ಕಷ್ಟಪಟ್ಟು ಕೂಲಿ ನಾಳೆ ಸಾಕಿ ಮಾಡಿ ಮಗ ಮಾಡ್ಕೋದ ಸರ್. ಯಾರು ಜವಾಬ್ದಾರಿಗಿಲ್ಲ. ನೀವು ಯಾರು ಉತ್ತರ ಕೊಡ್ತಾ ಇಲ್ಲ. ಕಾಲೇಜ್ ಕಡೆಯಿಂದ ಯಾರು ಫೋನ್ ಮಾಡಿಲ್ಲ ಸರ್. ಯಾರು ಬಂದೇ ಇಲ್ಲ. ನನ್ನ ಕಷ್ಟ ಕೇಳೋಕ್ಕಾಯ್ತಲ್ಲ. ಚಿಕ್ಕ ಮಗು ಕಟ್ಕೊಂಡು ಓದಾಡ್ತಾ ಇದ್ದೀನಿ. ನಾನು ಗೈಡ್ ಕೆಲಸ ಮಾಡ್ಕೊಂಡು ಕೂಲಿ ನಾಳೆ ಮಾಡ್ಕೊಂಡು ಬದುಕ್ತಿದ್ದೆ ಸರ್. ಅವನು ಓದಿಸಿದ್ದೀನಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಇಂದ. ಪ್ರಕಾಶ್, ಈಗ ಕಂಪ್ಲೇಂಟ್ ಆಗಿದೆ, ಬಟ್ ಕಾಲೇಜ್ನವ್ರು ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇಲ್ವಾ? ಹಾಗಿದ್ರೆ ಏನ್ ಕೌನ್ಸಿಲಿಂಗ್ ಮಾಡಿದ್ರಂತೆ ಇದೆ? ಏನು ಹೇಳಿದ್ರೆ ಈ ಘಟನೆ ನಡೆದಿರುವಂತದ್ದು 11ನೇ ತಾರೀಕು, ಇದೇ ತಿಂಗಳ 11ನೇ ತಾರೀಕು ನಡೆದಿರುವಂತದ್ದು. ಆದ್ರೆ ಏನು ಈ ಆತನ ಮೂಲದ ದಂಪತಿಗಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಇವರಿಗೆ ಯಾವುದೇ ರೀತಿ ಅರಿವಿಲ್ಲ. ಕೂಲಿ ಕೆಲಸವನ್ನ ಮಾಡಿ ಜೀವನ ಸಾಕ್ತಾ ಇದ್ರು. ಏನು ನೆಲಮಂಗಲ ಬಳಿಯ ಬಾಡಿಗೆ ಮನೆಯಲ್ಲಿ ಇವರು ವಾಸ ಆಗಿರುವಂತದ್ದು. ಇನ್ನು ಮೃತ ಅರುಣ್ ಸಾಕಷ್ಟು ರೀತಿಯಲ್ಲಿ ಪ್ರತಿಭಾವಂತ ಆಗಿದ್ದ. ಸಾಕಷ್ಟು ಉತ್ತಮ ಓದಿನಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಉನ್ನತ ರ್ಯಾಂಕಿಂಗ್ ಅನ್ನ ಪಡೆದಿದ್ದ. ಮತ್ತೆ ಚಿತ್ರಕಲೆಯಲ್ಲೂ ಸಾಕಷ್ಟು ತನ್ನದೇ ಆದ ರೀತಿಯಲ್ಲಿ ಆತ ಬೆಳವಣಿಗೆಯನ್ನ ಕಾಣ್ತಾ ಇದ್ದ. ಆದ್ರೆ ಈ ತರ ಬೆಳವಣಿಗೆಯನ್ನು ಸಹಿಸಲಾದ ಕೆಲ ಸ್ನೇಹಿತರು ಇದು ನನಗೆ ರ್ಯಾಗಿಂಗ್ ಮಾಡುವಂಥದ್ದು, ಹಿಂಬಾಲದಲ್ಲಿ ಸಹಿಸುವಂಥದ್ದು, ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಖಿನ್ನತೆಗೆ ಒಳಗಾಗಿದ್ದ. ಇದರಿಂದ ಸಾಕಷ್ಟು ಪರಿಣಾಮವಾಗಿ ಇನ್ನು ಕಳೆದ 10ನೇ ತಾರೀಕು ಮನೆಗೆ ಬಂದಿದ್ದ. ಕಳೆದಿಂದ ಈ ಸಂದರ್ಭದಲ್ಲಿ ತಂದೆ ತಾಯಿ ಇಲ್ಲದ ವೇಳೆಯಲ್ಲಿ ಈತನು ನೇಣಿಗೆ ಶರಣಾಗಿರುವಂಥದ್ದು. ಅದನ್ನು ಸೆಲ್ಫಿ ವಿಡಿಯೋನ ಮಾಡಿ ತನಗಾದಂತ ನೋವನ್ನ ಹಂಚಿಕೊಂಡಿರುವಂಥದ್ದು. ಆದ್ರೆ ಈ ಕಾಲೇಜಿನಲ್ಲಿ ತಂದೆ ತಾಯಿ ಹೇಳೋ ಪ್ರಕಾರ ಇಲ್ಲಿವರೆಗೂ ಸಹ ಯಾರು ಕೂಡ ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಇಲ್ಲ. ಇದರಿಂದ ಏನಾಯ್ತು ಅಂತ ಸಹ ಹಂಚ್ಕೊಳ್ತಾ ಇಲ್ಲ. ನಾವೇ ಕೂಡ ಈ ವಿಡಿಯೋ ಎಲ್ಲ ಸಿಕ್ಕಿರುವಂತದ್ದು ನನಗೆ 2 ದಿವಸದ ಹಿಂದೆ ಸಿಕ್ಕಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಡಿಆರ್ಐ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಸೊ ಬಾಕ್ಸ್ ನಲ್ಲಿ ಕೋಟ್ಯಾಂತರ